ಮುಳ್ಕಟ್ಟಿ ಅಮ್ಮ ದೇವಿಯ ಹುಂಡಿ ಕಳ್ಳರು ಎಂದು ಆರೋಪಿಸಿದ್ದ ಗ್ರಾಮಸ್ಥರು ತಾರಕಕ್ಕೇರಿದ್ದ ಜಟಾಪಟಿ. ನಾಗಮಂಗಲ ಪುರಾಣ ಪ್ರಸಿದ್ಧ ಶಕ್ತಿ ದೇವತೆ ಮುಳ್ಕಟ್ಟಮ್ಮ ದೇವರ ಹುಂಡಿ ಎಣಿಕೆ ನಡೆಯುವ ಸಂದರ್ಭ ಕಂದಾಯ ಇಲಾಖೆ ಅಧಿಕಾರಿಗಳು ಕರೆದುಕೊಂಡು ಬಂದಿದ್ದ ಖಾಸಗಿ ಬ್ಯಾಂಕಿನ ಮ್ಯಾನೇಜರ್ ಅನ್ಯ ವ್ಯಕ್ತಿಗೆ ಕೈಗೆ ಲೆಕ್ಕಾಚಾರ ನಡೆಯುವ ಮುಂಚೆ ಲಕ್ಷಾಂತರ ರು ಹಣವನ್ನು ಚೀಲಕ್ಕೆ ತುಂಬುವಾಗ ರೊಚ್ಚಿಗೆದ್ದ ಗ್ರಾಮಸ್ಥರು ವಿಡಿಯೋ ಮಾಡಿ ತಕರಾರು ತೆಗೆದು ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಆದಿಚುಂಚನಗಿರಿ ಕ್ಷೇತ್ರ ಹೊರತುಪಡಿಸಿದ್ರೆ ಕೋಟಿ ಹಣದ ವಹಿವಾಟಿನಲ್ಲಿ ಮುಳ್ಕಟ್ಟಿ ಅಮ್ಮ ದೇವಸ್ಥಾನ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತದೆ. ಸ್ಥಳಕ್ಕೆ ಆಗಮಿಸಿದ್ದ ತಾಲೂಕು ದಂಡಾಧಿಕಾರಿ ಆದರ್ಶ ಮತ್ತು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು ವಹಿವಾಟು ಅಧಿಕಾರವಾಗಿದ್ರೂ ಕೂಡ ದೇವಸ್ಥಾನದ ಮೂಲಭೂತ ಸೌಕರ್ಯ ಕುಂಠಿತವಾಗಿದೆ. ಹಣದ ವಹಿವಾಟು ನಡೆಯುವ ಜಾಗದಲ್ಲಿ ಮತ್ತು ಹುಂಡಿಯ ಬಳಿ ಸಿಸಿಟಿವಿಗಳನ್ನು ಅಳವಡಿಸಿಲ್ಲ. ಇಂದು ಹಣ ಎಣಿಕೆ ಕಾರ್ಯ ನಡೆಯುತ್ತಿದ್ದು ಖಾಸಗಿ ವಿಡಿಯೋಗ್ರಾಫರ್ ತಂದು ಕಾಟಾಚಾರಕ್ಕೆ ವಿಡಿಯೋ ಮಾಡುತ್ತಿದ್ದೀರಿ. ಆದರೆ ದೇವಸ್ಥಾನದ ಸಿಸಿಟಿವಿ ಕ್ಯಾಮೆರಾಗಳು ಬೇರೆಡೆಗೆ ತಿರುಗಿಸಿದ್ದಾರೆ. ಸಾಕಷ್ಟು ಅಕ್ರಮಗಳು ನಡೆಯುತ್ತಿದ್ದು ಯಾರೂ ಕೂಡ ಪ್ರಶ್ನೆ ಮಾಡುತ್ತಿಲ್ಲ. ದೇವಸ್ಥಾನಕ್ಕೆ ಮೂಲಭೂತ ಸೌಕರ್ಯ ಕೊರತೆ ಇದೆ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಎಣಿಕೆ ಕಾರ್ಯ ನಡೆಸಿದ್ದು ಹಣವನ್ನು ತೆಗೆದುಕೊಂಡು ಹೋಗುವಾಗ ನ್ಯಾಯ ಸಿಗುವವರೆಗೂ ದೇವರ ಹುಂಡಿಯ ಹಣವನ್ನು ತೆಗೆದುಕೊಂಡು ಹೋಗಬೇಡಿ ಎಂದು ಗ್ರಾಮಸ್ಥರು ತಡೆ ಒಡ್ಡಿ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಅವಕಾಶ ನೀಡದಂತೆ ಹಣವನ್ನ ದೇವಸ್ಥಾನದಲ್ಲಿ ಇಡಲಾಗಿದೆ. ಗ್ರಾಮಸ್ಥರು ಆರೋಪ ಮಾಡುವಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ಹುಂಡಿ ಹಣವನ್ನ ತೆಗೆಯಬೇಕು. ಆದರೆ ಖಾಸಗಿ ಬ್ಯಾಂಕ್ನ ಮ್ಯಾನೇಜರ್ನ ಕರೆದುಕೊಂಡು ಬಂದು ಹಣ ಎಣಿಕೆ ಮಾಡಿ ಲಕ್ಷಾಂತರ ರೂಪಾಯಿ ಲೆಕ್ಕಕ್ಕೆ ಸೇರಿದಂತೆ ಅಕ್ರಮ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. 1976ರಲ್ಲಿ ತಹಸೀಲ್ದಾರರು ಆಡಳಿತದಲ್ಲಿ ಹುಂಡಿ ಎಣಿಸಕ್ಕೆ ಬಂದರು. ಹುಂಡಿ ಎಣಿಸ್ತಾ ಇದ್ರು. ನಾವು ದಿನ ಸುಮ್ಮನೆ ಹೋಯ್ತಾ ಇತ್ತು. ಆದ್ರೂ ಬರೀ ಏನು ಹೇಳಿದ್ರು ಸರ್ ಮಾಡ್ತೀನಿ ನಡಿ ಈ ಥರ ಹೇಳ್ತಾರೆ. CCTVದು ಅದು ಕಂಪ್ಲೀಟಾಗಿ ಆಫ್ ಮಾಡ್ಕೊಂಡವ್ರೆ. ಆಫ್ ಮಾಡಿ ಅವ್ರು ಕೇಳಿದ್ರೆ ಇದು ವಿಡಿಯೋ ಕೊಡ್ತೀನಿ ನಡಿ, ಅದು ಕೊಡ್ತೀನಿ ನಡಿ ಅಂತಾರೆ. ಈಗ ನಮ್ಮ ಟ್ರಸ್ಟಿಂದ ಅಧಿಕಾರ ತಗೊಂಡು 5 ವರ್ಷ ಆಯಿತು. 5 ವರ್ಷದಿಂದ ಎಷ್ಟು ಅಕ್ರಮ ನಡೆದಿದೆ. ಇವತ್ತೇ ಆ ಕಾಲದಲ್ಲಿ 6-7 ಲಕ್ಷ ರೂಪಾಯಿ ಹೋಗೋದೆ ಹೊರಗಡಿಕೆ. ಯಾರು ಜವಾಬ್ದಾರಿ? ಯಾರು ಸಪ್ತಗಿರಿ ಅಂತ ಬಂದು ಚಿಲ್ಲರೆ ತಾತೀನಿ ಅಂತ ಬಂದರು. ಅವರು ತಗೊಂಡು ಬ್ಯಾಗಲ್ಲಿ ತುಂಬ್ಕೊಂಡು ಇದು ಮಾಡವ್ರೆ ಅಂತ ಹೇಳ್ತಾ ಇರೋದು. ನಾಗಮಂಗಲ ತಾಲೂಕು ಕಸಬಾ ಹೋಬಳಿ ಮುಳ್ಕಟ್ಟೆ ಗ್ರಾಮದಲ್ಲಿ ಇವತ್ತು ತಾರೀಕು 20/5/2026 ಬೆಳಿಗ್ಗೆ 10:00ವರೆಗೆ 5 ಗೋಲಕವನ್ನು ಹೊಡೆದು 5 ಗೋಲಕದಲ್ಲಿ ಇರ್ತಕ್ಕಂಥ ಅಮೌಂಟನ್ನು ಲೆಕ್ಕ ಹಾಕೋಕ್ಕೆ ಈಗಾಗಲೇ ಸುಮಾರು 5 ಕಾಲ ಆಗಿದೆ, ಇನ್ನೂ ಆಗಿಲ್ಲ. ಮಧ್ಯದಲ್ಲಿ 3 ಕಾಲ ಟೈಮ್ ಮಧ್ಯದಲ್ಲಿ 6.5-7 ಲಕ್ಷ ರೂಪಾಯಿ ದುಡ್ಡನ್ನು ಬ್ಯಾಗಿಗೆ ತುಂಬಿ ಬ್ಯಾಂಕ್ ಮ್ಯಾನೇಜರು ಮತ್ತು ಈ ತಾಲೂಕು ಆಡಳಿತದವರು ಸೇರಿ ಬ್ಯಾಂಕ್ ಮ್ಯಾನೇಜರ್ ಕೈಲಿ ಹೊರಗಡಿಕೆ ಬೇರೆ ಒಬ್ಬರನ್ನ ಕರೆದು ಅಮೌಂಟನ್ನು ಹೊರಗಡೆಗೆ ತುಂಬ ಕಳಿಸ್ತಕ್ಕಂಥದ್ದು. ಇದೊಂದು ದೌರ್ಬಲ್ಯ ಅಂತ ಅಂದರೆ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಪರಿಷ್ಠ ಜಾತಿಯವರ ಕಂಟ್ರೋಲಲ್ಲಿ ನಡೀತಕ್ಕಂಥ ಒಂದು ದೇವಸ್ಥಾನವನ್ನು ಹುನ್ನಾರ ಮಾಡಿ ಈಗಾಗಲೇ ತಾಲೂಕು ಆಡಳಿತ ಹುನ್ನಾರ ಮಾಡಿ ಹಿಂದೆ ಇದ್ದಂಥ ತಹಸೀಲ್ದಾರರು ಕುಂಜಿ ಅಹಮದ್ ಅಂತ ಅವರು ಮತ್ತು ಸಬ್ ಇನ್ಸ್ಪೆಕ್ಟ್ರು ಇಬ್ಬರು ಸೇರಿ ಬೀಗವನ್ನು ಒಡೆದು ಆಡಳಿತವನ್ನು ತಗೊಂಡ್ರ ಮೇಲೆ ನಡೀತಕ್ಕಂಥ ವಿಚಾರ ಊರ್ನರು ದೌರ್ಜನ್ಯ ಮಾಡ್ತಾರೆ ಮತ್ತು ಹುಂಡಿ ಹಣವನ್ನು ಲೋಪದೋಷ ಆಯ್ತದೆ ಅಂತ ಸುಮ್ಮನೆ ಆರೋಪ ಮಾಡ್ತಿದ್ರು. ಈಗ ತಾಲೂಕು ಆಡಳಿತನೇ ಬ್ಯಾಂಕ್ನವ್ರನ್ನ ಕರ್ಕೊಂಬಂದು ಹೊರಗಡಿಕೆ ಹುಂಡಿ ಎಣಿಸೋ ನೆಪದಲ್ಲಿ ದುಡ್ಡನ್ನು 500 ರೂಪಾಯಿ ಕಟ್ಟುಗಳು ಚಿಲ್ಲರೆ ದುಡ್ಡುಗಳನ್ನ 2 ಸೇರಿಸಿ ಮಿಕ್ಸಿಂಗ್ ಮಾಡಿ ಹೊರಗಡಿಕೆ ತುಂಬಿ ಹೊರಗಡಿಗೆ ಕಳಿಸಿದ್ದಾರೆ.